ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಮರಳಿ ಸ್ವಾಗತ. ಪರೀಕ್ಷಾ ದೃಷ್ಟಿಕೋನದಿಂದ ಅತ್ಯಂತ ಉಪಯುಕ್ತವಾದ ಮತ್ತು ಆಳವಾದ ಅಧ್ಯಯನಕ್ಕೆ ಅಂದರೆ ಈ ಡೀಪ್ ಡೈವ್ಗೆ ಎಲ್ಲರಿಗೂ ಸ್ವಾಗತ. ಹೌದು, ಖಂಡಿತ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಷಯ ಪರೀಕ್ಷೆಗೆ ಮಾತ್ರ ಅಲ್ಲ, ಒಂದು ಕಥೆಯಾಗಿಯೂ ತುಂಬ ರೋಚಕವಾಗಿದೆ. ಎಕ್ಸಾಕ್ಟ್ಲಿ. ಸೊ ಇವತ್ತು ನಾವು ವಿಲಿಯಂ ಶೇಕ್ಸ್ಪಿಯರ್ ಅವರ ಅತ್ಯಂತ ಪ್ರಮುಖ ಐತಿಹಾಸಿಕ ನಾಟಕವಾದ ರಿಚರ್ಡ್ ದ ಸೆಕೆಂಡ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಮೊದಲಿಗೆ ಇಂಟ್ರೊಡಕ್ಷನ್. ಈ ನಾಟಕ ಸುಮಾರು 1595ರಲ್ಲಿ ರಚನೆಯಾಗಿದ್ದು, ಇದು ಮಧ್ಯಕಾಲೀನ ಇಂಗ್ಲೆಂಡಿನ ನೈಜ ಐತಿಹಾಸಿಕ ಘಟನೆಗಳನ್ನು ಆಧರಿಸಿದೆ. ಅಂದರೆ ಇದರಲ್ಲಿ ರಾಜಪ್ರಭುತ್ವ, ರಾಜಕೀಯ, ದಂಗೆ ಮತ್ತು ಒಬ್ಬ ರಾಜನ ಪತನದ ಬಗ್ಗೆ ತುಂಬ ವಿವರವಾಗಿ ಹೇಳಿದ್ದಾರೆ. ಹೌದು, ಮತ್ತು ಇಲ್ಲಿ ಮುಖ್ಯವಾಗಿ ಕಿಂಗ್ ರಿಚರ್ಡ್ II ಮತ್ತೆ ಅವನ ಸೋದರ ಸಂಬಂಧಿ ಹೆನ್ರಿ ಬೋಲಿಂಗ್ಬ್ರೋಕ್ ಇವರಿಬ್ಬರ ನಡುವಿನ ಸಂಘರ್ಷವೇ ಕಥೆಯ ಮೂಲ. ನೋಡಿ, ಇದನ್ನು ಸ್ವಲ್ಪ ಬಿಡಿಸಿ ನೋಡೋಣ. ರಿಚರ್ಡ್ ರಾಜನಿಗೆ ಡಿವೈನ್ ರೈಟ್ ಅಂದರೆ ದೈವಿಕ ಹಕ್ಕಿನ ಮೇಲೆ ಅಪಾರವಾದ ನಂಬಿಕೆ ಇರುತ್ತೆ. ಅಂದ್ರೆ ಏನು? ರಾಜನನ್ನ ನೇರವಾಗಿ ದೇವರೇ ಆರಿಸಿದ್ದಾನೆ ಅನ್ನೋ ಒಂದು ಅತಿಯಾದ ವಿಶ್ವಾಸ. ಖಂಡಿತ. ಆದರೆ ಇಲ್ಲಿ ಗಮನಿಸಬೇಕಾದ ರೋಚಕ ಸಂಗತಿ ಏನು ಗೊತ್ತಾ? ರಿಚರ್ಡ್ ತುಂಬಾ ಭಾವನಾತ್ಮಕ ಮತ್ತೆ ಸೂಕ್ಷ್ಮ ಮನಸ್ಸಿನವನು. ಆದರೆ ಆ ಬೋಲಿಂಗ್ಬ್ರೋಕ್ ಇದಾನಲ್ಲ, ಅವನು ಅತ್ಯಂತ ಶಿಸ್ತುಬದ್ಧ, ಪ್ರಾಯೋಗಿಕ ಮತ್ತೆ ಜನರ ಬೆಂಬಲ ಗಳಿಸುವ ಸಾಮರ್ಥ್ಯ ಇರೋನು. ಹೌದು. ಸೊ ಇದೊಂದು ಕೇವಲ ರಾಜಕೀಯ ಪತನ ಮಾತ್ರ ಅಲ್ಲ, ಮನುಷ್ಯನ ಹೆಮ್ಮೆಯ ಕುಸಿತ ಮತ್ತೆ ಒಂದು ಅದ್ಭುತ ಮಾನಸಿಕ ಪಯಣದ ಕಥೆ ಅಂತಾನೆ ಹೇಳ್ಬಹುದು. ನಿಜ. ಈ ಕಥೆಯ ಸಂಪೂರ್ಣ ಸಾರಾಂಶ ಅರ್ಥ ಮಾಡ್ಕೊಳ್ಳೋ ಮುಂಚೆ ಇದರಲ್ಲಿರುವ ಪ್ರಮುಖ ವ್ಯಕ್ತಿಗಳ ಬಗ್ಗೆ ತಿಳಿಯೋದು ಪರೀಕ್ಷೆಯ ದೃಷ್ಟಿಯಿಂದ ಬಹಳ ಮುಖ್ಯ. ಸೊ ಮೇಜರ್ ಕ್ಯಾರೆಕ್ಟರ್ಸ್. ಪಾತ್ರಗಳ ಪರಿಚಯ ತುಂಬಾ ಇಂಪಾರ್ಟೆಂಟ್. ಹೌದು. ಮೊದಲನೆಗೆ ರಿಚರ್ಡ್ ದ ಸೆಕೆಂಡ್. ಇವನು ಇಂಗ್ಲೆಂಡಿನ ರಾಜ ಮತ್ತೆ ಈ ನಾಟಕದ ದುರಂತ ನಾಯಕ. ತುಂಬಾ ಕಾವ್ಯಾತ್ಮಕವಾಗಿ ಮಾತಾಡ್ತಾನೆ ಮತ್ತೆ ಆ ದೈವಿಕ ಹಕ್ಕಿನಲ್ಲಿ ಬಲವಾದ ನಂಬಿಕೆ ಇಟ್ಟಿರೋನು. ಆಮೇಲೆ ಬರೋದು ಹೆನ್ರಿ ಬೋಲಿಂಗ್ಬ್ರೋಕ್. ಇವನು ರಿಚರ್ಡ್ನ ಸ್ವಂತ ಸೋದರ ಸಂಬಂಧಿ. ಮುಂದೆ ಇವನೇ ಕಿಂಗ್ ಹೆನ್ರಿ ದ IV ಆಗ್ತಾನೆ. ಇವನು ರಾಜಕೀಯವಾಗಿ ತುಂಬಾ ಬುದ್ಧಿವಂತ. ನೆಕ್ಸ್ಟ್ ಜಾನ್ ಆಫ್ ಗ್ಯಾಂಟ್. ಇವನು ಬೋಲಿಂಗ್ಬ್ರೋಕ್ನ ತಂದೆ. ಪಕ್ಕಾ ದೇಶಭಕ್ತಿ ಮತ್ತೆ ನಿಷ್ಠೆಯ ಸಂಕೇತ ಇವನು. ರಾಜನ ಕಳಪೆ ನಾಯಕತ್ವನ ನೇರವಾಗಿ ಟೀಕಿಸುವಂತ ಧೈರ್ಯ ಇರೋನು. ಜೊತೆಗೆ ಥಾಮಸ್ ಮೌಬ್ರೆ ಅನ್ನೋ ಪಾತ್ರ ಕೂಡ ಇದೆ. ನಾಟಕದ ಆರಂಭದಲ್ಲಿ ಬೋಲಿಂಗ್ಬ್ರೋಕ್ ಇವನ ಮೇಲೆಯೇ ದೇಶದ್ರೋಹದ ಆರೋಪ ಮಾಡೋದು. ಹೌದು ಹೌದು. ಮತ್ತೆ ಕೊನೆಯದಾಗಿ ಡ್ಯೂಕ್ ಆಫ್ ಯಾರ್ಕ್. ಇವನು ರಿಚರ್ಡ್ನ ಚಿಕ್ಕಪ್ಪ. ಒಂದು ಕಡೆ ರಾಜನ ಮೇಲಿನ ನಿಷ್ಠೆ, ಇನ್ನೊಂದು ಕಡೆ ರಾಜಕೀಯ ವಾಸ್ತವ. ಈ ಎರಡರ ಮಧ್ಯೆ ಸಿಲುಕಿ ಒದ್ದಾಡುವ ಪಾತ್ರ ಇವನದು. ಎಕ್ಸಾಕ್ಟ್ಲಿ. ಈಗ ಪಾತ್ರಗಳ ಪರಿಚಯ ಆಯಿತು ಅಲ್ವಾ? ಕಥೆಯ ಒಟ್ಟು ಚೌಕಟ್ಟನ್ನು ನೋಡೋಣ. ಶಾರ್ಟ್ ಸಮ್ಮರಿ. ಇದನ್ನ ಎಕ್ಸಾಮ್ನಲ್ಲಿ ಬರೆಯೋಕೆ ಅನುಕೂಲ ಆಗೋತ್ರ ಅರ್ಥ ಮಾಡ್ಕೋಬೇಕು. ಖಂಡಿತ. ನೋಡಿ, ನಾಟಕ ಶುರುವಾಗೋದೇ ಬೋಲಿಂಗ್ಬ್ರೋಕ್ ಮತ್ತೆ ಮೌಬ್ರೆ ನಡುವಿನ ದೇಶದ್ರೋಹದ ಆರೋಪದಿಂದ. ರಿಚರ್ಡ್ ಏನ್ ಮಾಡ್ತಾನೆ? ಇಬ್ಬರನ್ನು ಗಡಿಪಾರ್ ಮಾಡಿಬಿಡ್ತಾನೆ. ಆಮೇಲೆ ಬೋಲಿಂಗ್ಬ್ರೋಕ್ನ ತಂದೆ ತೀರ್ಕೊಂಡಾಗ ರಿಚರ್ಡ್ ಆತನ ಆಸ್ತಿನ ತನ್ನ ಯುದ್ಧದ ಖರ್ಚಿಗಾಗಿ ಅಕ್ರಮವಾಗಿ ವಶಪಡಿಸ್ಕೊಳ್ತಾನೆ. ಹೌದು. ಇದರಿಂದ ಶ್ರೀಮಂತರೆಲ್ಲ ಸಿಕ್ಕಾಪಟ್ಟೆ ಕೋಪಗೊಳ್ತಾರೆ. ರಿಚರ್ಡ್ ಐರ್ಲೆಂಡ್ಗೆ ಹೋದಾಗ ಇದೇ ಅವಕಾಶ ಅಂತ ಬೋಲಿಂಗ್ಬ್ರೋಕ್ ಸೈನ್ಯದ ಜೊತೆ ಮರಳಿ ಬರ್ತಾನೆ. ರಿಚರ್ಡ್ ಹಿಂದಿರುಗುವಷ್ಟರಲ್ಲಿ ಎಲ್ಲರೂ ಅವನನ್ನ ಕೈ ಬಿಟ್ಟಿರ್ತಾರೆ. ಕೊನೆಗೆ ರಿಚರ್ಡ್ ಬೇರೆ ದಾರಿ ಇಲ್ಲದೆ ಕಿರೀಟನ ಒಪ್ಪಿಸ್ತಾನೆ, ಜೈಲು ಪಾಲಾಗ್ತಾನೆ ಮತ್ತೆ ಕೊಲೆ ಆಗ್ತಾನೆ. ಇದು ಒಟ್ಟು ಕತೆ. ಕರೆಕ್ಟ್. ಇನ್ನು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ತಂದುಕೊಡುವ ವಿಭಾಗ ಅಂದ್ರೆ ಅದು ನಾಟಕದ ಥೀಮ್ಸ್. ಸೊ ಥೀಮ್ಸ್ ತುಂಬಾ ಮುಖ್ಯ. ಇದರಲ್ಲಿ ಮೊದಲನೇದು ಕಿಂಗ್ಶಿಪ್ ಆ್ಯಂಡ್ ಡಿವೈನ್ ರೈಟ್, ಅಂದ್ರೆ ದೈವಿಕ ಹಕ್ಕು ಮತ್ತೆ ನೈಜ ನಾಯಕತ್ವದ ನಡುವಿನ ಸಂಘರ್ಷ. ಜನ್ಮತಃ ಬಂದ ಹಕ್ಕಿಗಿಂತ ನ್ಯಾಯಯುತ ಆಡಳಿತ ಮುಖ್ಯ ಅಂತ ಶೇಕ್ಸ್ಪಿಯರ್ ಇಲ್ಲಿ ತೋರಿಸ್ತಾರೆ. ಇನ್ನು ಎರಡನೇ ಥೀಮ್ ಬಂದು ಪವರ್ ಆ್ಯಂಡ್ ಪಾಲಿಟಿಕ್ಸ್. ರಾಜಕೀಯ ಅನ್ನೋದು ಜನರ ಬೆಂಬಲದ ಮೇಲೆ ನಿಂತಿದೆ ಅನ್ನೋದನ್ನ ಇದು ಹೇಳುತ್ತೆ. ಬೋಲಿಂಗ್ಬ್ರೋಕ್ನ ಪ್ರಾಯೋಗಿಕತೆಗೂ ರಿಚರ್ಡ್ನ ಕಳಪೆ ನಿರ್ಧಾರಗಳಿಗೂ ಇರೋ ವ್ಯತ್ಯಾಸ ಇಲ್ಲಿ ಕಾಣುತ್ತೆ. ಮೂರನೇ ಥೀಮ್ ಬಿಟ್ರೇಯಲ್ ಆ್ಯಂಡ್ ಲಾಯಲ್ಟಿ. ಅಧಿಕಾರ, ಸ್ವಾರ್ಥ ಮತ್ತೆ ಉಳಿವಿಗೆ ತಕ್ಕಂತೆ ರಾಜಕೀಯ ನಿಷ್ಠೆ ಹೇಗೆ ಪದೇ ಪದೇ ಬದಲಾಗುತ್ತೆ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿದೆ. ಐಡೆಂಟಿಟಿ ಆ್ಯಂಡ್ ಸಫರಿಂಗ್. ಇದು ತುಂಬಾನೇ ಸೆನ್ಸಿಟಿವ್ ಆದ ಥೀಮ್. ಅಧಿಕಾರ ಕಳೆದುಕೊಂಡ ಮೇಲೆ ರಿಚರ್ಡ್ ತಾನೂ ಕೂಡ ಒಬ್ಬ ಸಾಮಾನ್ಯ ಮನುಷ್ಯ ಅಂತ ಅರಿತುಕೊಳ್ಳುವ ಆ ಮಾನಸಿಕ ಪಯಣ ಇದೆಯಲ್ಲ, ಅದು ಅದ್ಭುತ. ಆಮೇಲೆ ಕೊನೆಯ ಥೀಮ್ ಜಸ್ಟಿಸ್ ಆ್ಯಂಡ್ ಇನ್ಜಸ್ಟಿಸ್. ಅನ್ಯಾಯ ಮಾಡಿದ್ರೆ
ಅಂದ್ರೆ ಆಸ್ತಿ ಕಸಿದುಕೊಂಡ್ರೆ ಅದು ಅಂತಿಮವಾಗಿ ಆಡಳಿತಗಾರರನ್ನೇ ಹೇಗೆ ನಾಶ ಮಾಡುತ್ತೆ ಅನ್ನೋ ದೊಡ್ಡ ಪಾಠ ಇಲ್ಲಿದೆ. ಖಂಡಿತ. ಇಲ್ಲಿ ನಿಜವಾಗ್ಲೂ ಕುತೂಹಲಕಾರಿ ವಿಷಯ ಶುರುವಾಗೋದೇ ಇಲ್ಲಿ. ಹೌದು. ಅಧಿಕಾರ ಅನ್ನೋದು ಕೇವಲ ಕುರ್ಚಿಯಲ್ಲ, ಅದು ಜನರ ನಂಬಿಕೆ. ರಿಚರ್ಡ್ ಆ ನಂಬಿಕೆನ ಹೇಗೆ ಕಳೆದುಕೊಂಡ ಅನ್ನೋದನ್ನ ಈಗ ನಾವು ಅಂಕಗಳ ಅಂದ್ರೆ ಆಕ್ಟ್ಸ್ ಪ್ರಕಾರ ನೋಡೋಣ. ಹೌದು. ಪರೀಕ್ಷಾ ದೃಷ್ಟಿಯಿಂದ ಪ್ರತಿಯೊಂದು ಆಕ್ಟ್ನ ವಿಶ್ಲೇಷಣೆ ಮಾಡೋದು ತುಂಬಾ ಮುಖ್ಯ. ಎಕ್ಸಾಕ್ಟ್ಲಿ. ಮೊದಲಿಗೆ ಆಕ್ಟ್ 1. ಹ್ಮ್. ಹೆನ್ರಿ ಬೋಲಿಂಗ್ ಬ್ರೋಕ್ ಮತ್ತು ಥಾಮಸ್ ಮಾಬ್ರೆ ನಡುವಿನ ಗಂಭೀರ ವಿವಾದದೊಂದಿಗೆ ನಾಟಕ ತೆರ್ಕೊಳ್ಳುತ್ತೆ. ಇಬ್ರು ಪರಸ್ಪರ ದೇಶದ್ರೋಹದ ಆರೋಪ ಮಾಡ್ತಾರೆ. ರಿಚರ್ಡ್ ಮೊದಲು ದ್ವಂದ್ವ ಯುದ್ಧಕ್ಕೆ ಅಂದ್ರೆ ಆ ಡ್ಯೂಯಲ್ಗೆ ಅವಕಾಶ ಕೊಡ್ತಾನೆ. ಆದ್ರೆ ಯುದ್ಧ ಶುರುವಾಗೋ ಆ ಕೊನೆಯ ಕ್ಷಣದಲ್ಲಿ ದಿಢೀರ್ನೆ ಅದನ್ನ ನಿಲ್ಸಿ ಇಬ್ರನ್ನೂ ದೇಶದಿಂದ ಗಡೀಪಾರು ಮಾಡಿಬಿಡ್ತಾನೆ. ಇದೇನ್ ಗೊತ್ತಾ, ಒಂದು ರೋಚಕ ಫುಟ್ಬಾಲ್ ಪಂದ್ಯ ನಡೀತಾ ಇದೆ, ಪ್ರೇಕ್ಷಕರೆಲ್ಲ ಕಾಯ್ತಾ ಇದ್ದಾರೆ. ಮಧ್ಯದಲ್ಲಿ ರೆಫ್ರಿ ಇದ್ದಕ್ಕಿದ್ದಂತೆ ಬಂದು ಇಬ್ರೂ ಆಟಗಾರರನ್ನ ಮೈದಾನದಿಂದ ಹೊರಹಾಕಿದ ಹಾಗೆ. ಇದು ರಿಚರ್ಡ್ನ ರಾಜಕೀಯ ದುರ್ಬಲತೆನ ತೋರಿಸುತ್ತಲ್ವಾ? ಹೌದು. ತಾನು ನ್ಯಾಯ ಒದಗಿಸುವಲ್ಲಿ ಎಷ್ಟು ವಿಫಲನಾಗಿದ್ದಾನೆ ಅನ್ನೋದು ಇಲ್ಲಿ ಕಾಣುತ್ತೆ. ಬೋಲಿಂಗ್ ಬ್ರೋಕ್ನ ಮೊದಲು 10 ವರ್ಷ, ಆಮೇಲೆ 6 ವರ್ಷಕ್ಕೆ ಗಡೀಪಾರ್ ಮಾಡಿದ್ರೆ ಮೌಬ್ರೇನ ಶಾಶ್ವತವಾಗಿ ಹೊರಹಾಕ್ತಾನೆ. ಇದರಿಂದ ಜಾನ್ ಆಫ್ ಗಾಂಟ್ಗೆ ತುಂಬಾ ಬೇಜಾರಾಗುತ್ತೆ. ಆತ ರಾಜನ ಈ ಬೇಜವಾಬ್ದಾರಿನ ಕಟುವಾಗಿ ಟೀಕಿಸ್ತಾನೆ. ಒಟ್ನಲ್ಲಿ ಈ ಮೊದಲನೇ ಆಕ್ಟ್ನಲ್ಲಿ ರಿಚರ್ಡ್ನ ಕಾವ್ಯಾತ್ಮಕ ವ್ಯಕ್ತಿತ್ವ ಮತ್ತೆ ಬೋಲಿಂಗ್ ಬ್ರೋಕ್ನ ಶಿಸ್ತಿನ ನಡುವಿನ ವ್ಯತ್ಯಾಸ ಎದ್ದು ಕಾಣುತ್ತೆ. ಕರೆಕ್ಟ್. ಈಗ ಮುಂದಿನ ಭಾಗ ಆಕ್ಟ್ 2. ಇದು ಆಡಳಿತದ ಮೇಲಿನ ಅತೃಪ್ತಿ ಬೆಳೆಯುವಂಥ ಅಂಕ. ಹೌದು. ಇಲ್ಲಿ ಜಾನ್ ಆಫ್ ಗಾಂಟ್ ಅನಾರೋಗ್ಯದಿಂದ ಬಳಲ್ತಾ ಇರ್ತಾನೆ. ಸಾಯೋ ಮುಂಚೆ ಅವನು ಇಂಗ್ಲೆಂಡ್ನ ಹೊಗಳಿ ಒಂದು ಪ್ರಸಿದ್ಧ ದೇಶಭಕ್ತಿ ಭಾಷಣ ಮಾಡ್ತಾನೆ. ಮತ್ತೆ ರಿಚರ್ಡ್ಗೆ ಬುದ್ಧಿವಂತಿಕೆಯಿಂದ ಆಳುವಂತೆ ಸಲಹೆ ಕೂಡ ನೀಡ್ತಾನೆ. ಆದ್ರೆ ಇದನ್ನ ದೊಡ್ಡ ಚಿತ್ರಣಕ್ಕೆ ಜೋಡಿಸಿ ನೋಡಿದ್ರೆ ಏನ್ ಗೊತ್ತಾ, ರಿಚರ್ಡ್ ಆ ಹಿರಿಯನ ಮಾತಿಗೆ ಒಂದು ಚೂರು ಬೆಲೆ ಕೊಡಲ್ಲ. ಗಾಂಟ್ ಸತ್ತ ತಕ್ಷಣ ಆತನ ಇಡೀ ಆಸ್ತಿನ ತನ್ನ ಮಿಲಿಟರಿ ಖರ್ಚಿಗಾಗಿ ರಿಚರ್ಡ್ ಕಸಿದುಕೊಳ್ತಾನೆ. ಆಹಾ. ಇದು ಸಾಂಪ್ರದಾಯಿಕ ಕಾನೂನು ಮತ್ತೆ ನೈತಿಕತೆಯ ಸ್ಪಷ್ಟ ಉಲ್ಲಂಘನೆ. ಆಸ್ತಿ ಹಕ್ಕನ್ನೇ ಕಿತ್ಕೊಂಡ ಹಾಗೆ ಅದು. ನೋಡಿ, ಈ ಅನ್ಯಾಯದಿಂದ ಉಳಿದ ಶ್ರೀಮಂತರೆಲ್ಲ ಆಘಾತಕ್ಕೊಳಗಾಗ್ತಾರೆ. ಇದು ಹೇಗಿದೆ ಅಂದ್ರೆ ಆಧುನಿಕ ಜಗತ್ತಿನಲ್ಲಿ ನಡೆಯೋ ಹೊಸೇಲ್ ಕಾರ್ಪೊರೇಟ್ ಸ್ಟಿಕೋವರ್ ಇದ್ದ ಹಾಗೆ. ನಿಯಮಗಳನ್ನ ಮುರಿದು ಆಸ್ತಿ ಕಿತ್ಕೊಂಡ್ರೆ ಉಳಿದವರೆಲ್ಲ ಭಯಪಡ್ತಾರೆ ತಾನೆ. ಹೌದಲ್ವಾ? ನಾಳೆ ನಮಗೂ ಇದೇ ಗತಿ ಬರ್ಬೋದು ಅಂತ ಅವರೆಲ್ಲ ಅನ್ಕೊಳ್ತಾರೆ. ಇದೇ ಸಮಯದಲ್ಲಿ ರಿಚರ್ಡ್ ಐರ್ಲ್ಯಾಂಡ್ಗೆ ಹೋಗ್ತಾನೆ. ಆಗ ಬೋಲಿಂಗ್ ಬ್ರೋಕ್ ತನ್ನ ಆಸ್ತಿ ಮತ್ತೆ ಗೌರವನ ಮರಳಿ ಪಡೆಯೋಕೆ ಅಂತ ಸೈನ್ಯದೊಂದಿಗೆ ವಾಪಸ್ ಬರ್ತಾನೆ. ಆಗ ರಾಜನ ಮೇಲೆ ನಂಬಿಕೆ ಕಳೆದುಕೊಂಡಿದ್ದ ಶ್ರೀಮಂತರೆಲ್ಲ ಬೋಲಿಂಗ್ ಬ್ರೋಕ್ಗೆ ಬೆಂಬಲ ಕೊಡ್ತಾರೆ. ನಿಜ. ರಿಚರ್ಡ್ನ ದುರಹಂಕಾರವೇ ಅವನ ಅಧಿಕಾರನ ಹೇಗೆ ನಾಶ ಮಾಡ್ತಾ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ. ನೆಕ್ಸ್ಟ್ ಆಕ್ಟ್ 3. ಐರ್ಲೆಂಡ್ನಿಂದ ಹಿಂದಿರುಗಿದ ರಿಚರ್ಡ್ಗೆ ಬೋಲಿಂಗ್ ಬ್ರೋಕ್ನ ದಂಗೆಯ ವಿಷಯ ಗೊತ್ತಾಗುತ್ತೆ. ಹೌದು. ಆರಂಭದಲ್ಲಿ ರಿಚರ್ಡ್ ಆ ದೈವಿಕ ರಕ್ಷಣೆಯ ಮೇಲೆ ಅತಿಯಾದ ನಂಬಿಕೆ ಇಟ್ಟಿರ್ತಾನೆ. ದೇವರು ತನ್ನನ್ನು ಕಾಪಾಡ್ತಾನೆ, ದೇವದೂತರು ಬಂದು ಯುದ್ಧ ಮಾಡ್ತಾರೆ ಅಂತ ಬಹಳ ವಿಶ್ವಾಸದಿಂದ ಕಾವ್ಯಾತ್ಮಕವಾಗಿ ಮಾತಾಡ್ತಾನೆ. ಆದರೆ ತನ್ನ ಬೆಂಬಲಿಗರು, ಶ್ರೀಮಂತರು ಎಲ್ಲರೂ ತನ್ನನ್ನು ಕೈಬಿಟ್ಟಿದ್ದಾರೆ ಅಂತ ಸುದ್ದಿ ಒಂದರ ಮೇಲೆ ಒಂದು ಬಂದಾಗ ಅವನ ಆತ್ಮವಿಶ್ವಾಸ ಸಂಪೂರ್ಣವಾಗಿ ನುಚ್ಚುನೂರಾಗುತ್ತೆ. ಅವನು ತೀವ್ರ ಖಿನ್ನತೆಗೆ ಒಳಗಾಗ್ತಾನೆ. ಇನ್ನೊಂದು ಕಡೆ ಬೋಲಿಂಗ್ ಬ್ರೋಕ್ ಅತ್ಯಂತ ಶಿಸ್ತಿನಿಂದ ಇಂಗ್ಲೆಂಡಿನ ಮೇಲೆ ನಿಯಂತ್ರಣ ಸಾಧಿಸ್ತಾನೆ. ಎಲ್ಲೂ ತಾನು ರಾಜನಾಗ್ತೀನಿ ಅಂತ ಬಾಯಿಬಿಟ್ಟು ಹೇಳಲ್ಲ, ಆದರೆ ಹೆಜ್ಜೆಗಳು ಮಾತ್ರ ಪಕ್ಕಾ ಆಗಿರುತ್ತೆ. ಕೊನೆಗೆ ರಿಚರ್ಡ್ ಬೇರೆ ದಾರಿ ಇಲ್ದೆ ಶಾಂತಿಯುತ ಮಾತುಕತೆಗೆ ಒಪ್ಪಿಕೊಳ್ತಾನೆ. ಬೋಲಿಂಗ್ ಬ್ರೋಕ್ ಕೇಳೋದು ತನ್ನ ಹಕ್ಕುಗಳನ್ನ ಮಾತ್ರ. ಆದರೂ ಆತನ ಮಹತ್ವಾಕಾಂಕ್ಷೆ ಇಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತೆ. ಇನ್ನು ಅತ್ಯಂತ ಪ್ರಮುಖವಾದ ಘಟ್ಟ ಆಕ್ಟ್ 4. ಇದು ರಿಚರ್ಡ್ನ ಅಧಿಕೃತವಾಗಿ ಸಿಂಹಾಸನದಿಂದ ಕೆಳಗಿಳಿಸುವ ಪ್ರಕ್ರಿಯೆ. ಸಂಸತ್ತಿನಲ್ಲಿ ಶ್ರೀಮಂತರ ಬೆಂಬಲದೊಂದಿಗೆ ಬೋಲಿಂಗ್ ಬ್ರೋಕ್ ರಿಚರ್ಡ್ನ ಅಧಿಕಾರನ ಪ್ರಶ್ನಿಸ್ತಾನೆ. ಪರೀಕ್ಷೆಯ ದೃಷ್ಟಿಯಿಂದ ಈ ದೃಶ್ಯ ತುಂಬಾ ಮುಖ್ಯ. ಇದು ಶೇಕ್ಸ್ಪಿಯರ್ನ ಅತ್ಯಂತ ಭಾವನಾತ್ಮಕ ದೃಶ್ಯಗಳಲ್ಲಿ ಒಂದು. ಹೌದು. ರಿಚರ್ಡ್ ಸಾರ್ವಜನಿಕವಾಗಿ ಕಿರೀಟನ ಒಪ್ಪಿಸುವಾಗ ಅನುಭವಿಸುವ ಆ ಅವಮಾನ, ಆ ನೋವಿದೆಯಲ್ಲ, ಅದು ಬಹಳ ತೀವ್ರವಾದದ್ದು. ಲೈನ್ ಬೈ ಲೈನ್ ಫೋಕಸ್ ಮಾಡಿ ನೋಡಿದ್ರೆ ಇಲ್ಲೇ ಆ ಪ್ರಸಿದ್ಧ ಕನ್ನಡಿಯ ದೃಶ್ಯ ಅಂದ್ರೆ ಮಿರರ್ ಸೀನ್ ಬರೋದು. ಎಕ್ಸಾಕ್ಟ್ಲಿ. ಆ ಕನ್ನಡಿ ದೃಶ್ಯ ರಾಜಮನೆತನದ ಹೆಮ್ಮೆ ಮತ್ತೆ ಪ್ರತಿಮೆಯ ನಾಶನ ಸಂಕೇತಿಸುತ್ತೆ. ರಿಚರ್ಡ್ ಕನ್ನಡಿಯಲ್ಲಿ ತನ್ನ ಮುಖ ನೋಡಿ ಆ ಕನ್ನಡಿನ ಒಡೆದು ಹಾಕ್ತಾನೆ. ಅದು ಕೇವಲ ಕನ್ನಡಿಯಲ್ಲ, ಅವನ ಅಹಂಕಾರದ ಒಡೆಯುವಿಕೆ. ಬೋಲಿಂಗ್ ಬ್ರೋಕ್ ಅಧಿಕೃತವಾಗಿ ಕಿಂಗ್ ಹೆನ್ರಿ ದ 4th ಆಗ್ತಾನೆ. ಕೇವಲ ಒಬ್ಬ ರಾಜನಾಗಿ ಅಲ್ಲದೆ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ರಿಚರ್ಡ್ನ ದುರಂತ ಇಲ್ಲಿ ಅನಾವರಣಗೊಳ್ಳುತ್ತೆ. ಲೌಕಿಕ ಅಧಿಕಾರ ಎಷ್ಟು ತಾತ್ಕಾಲಿಕ ಅನ್ನೋದು ರಿಚರ್ಡ್ಗೆ ಅರಿವಾಗುತ್ತೆ. ಖಂಡಿತ.
ಈಗ ಕೊನೆಯ ಅಂಕ ಆಕ್ಟಿವ್ 5. ಇದು ನಾಟಕದ ಅಂತಿಮ ದುರಂತ. ರಿಚಾರ್ಡ್ನ ಪೋಮ್ಫ್ರೆಟ್ ಕ್ಯಾಸಲ್ ಜೈಲಿನಲ್ಲಿ ಇಡಲಾಗುತ್ತೆ. ಅಲ್ಲಿ ಆತ ಜೀವನ, ಸಾವು ಮತ್ತೆ ಮಾನವನ ದೌರ್ಬಲ್ಯಗಳ ಬಗ್ಗೆ ಆಳವಾಗಿ ಯೋಚಿಸ್ತಾನೆ. ಆತನ ಆಧ್ಯಾತ್ಮಿಕ ಬೆಳವಣಿಗೆ ಇಲ್ಲಿ ನಮಗೆ ಸ್ಪಷ್ಟವಾಗಿ ಕಾಣುತ್ತೆ. ತಾನೊಬ್ಬ ದೈವಿಕ ರಾಜನಲ್ಲ, ಕೇವಲ ಸಾಮಾನ್ಯ ಮನುಷ್ಯ ಅನ್ನೋ ಸತ್ಯ ಅವನಿಗೆ ಅರಿವಾಗುತ್ತೆ. ಆದ್ರೆ ಅದೇ ಸಮಯದಲ್ಲಿ ಹೆನ್ರಿ ದ ಫೋರ್ತ್ಗೆ ನೆಮ್ಮದಿ ಇರಲ್ಲ. ರಿಚರ್ಡ್ ಜೀವಂತವಾಗಿರೋದು ತನ್ನ ರಾಜಕೀಯ ಭದ್ರತೆಗೆ ಅಪಾಯ ಅಂತ ಆತಂಕ ಪಡ್ತಾನೆ. ಆಹಾ, ಆ ಭಯ ಶುರುವಾಗುತ್ತೆ. ಆಗ ಹೆನ್ರಿಯ ಮಾತುಗಳನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡ ಸರ್ ಪಿಯರ್ಸ್ ಎಕ್ಸ್ಟನ್ ಅನ್ನೋನು ನೇರವಾಗಿ ಜೈಲಿಗೆ ನುಗ್ಗಿ ರಿಚರ್ಡ್ನ ಕೊಲೆ ಮಾಡ್ತಾನೆ. ರಿಚರ್ಡ್ ಬಹಳ ಧೈರ್ಯದಿಂದ ಹೋರಾಡಿ ಸಾಯ್ತಾನೆ. ಹೌದು, ಆದ್ರೆ ಈ ಕೊಲೆಯ ಸುದ್ದಿ ಕೇಳಿ ಹೆನ್ರಿ ದ ಫೋರ್ತ್ಗೆ ಖುಷಿಯಾಗಲ್ಲ. ಬದಲಿಗೆ ತೀವ್ರ ಅಪರಾಧಿ ಮನೋಭಾವ ಅಂದ್ರೆ ಗಿಲ್ಟ್ ಶುರುವಾಗುತ್ತೆ. ಎಕ್ಸ್ಟನ್ಗೆ ಶಿಕ್ಷೆ ನೀಡಿ ತನ್ನ ಪಾಪ ಪರಿಹಾರಕ್ಕಾಗಿ ಜೆರೂಸಲೇಂಗೆ ತೀರ್ಥಯಾತ್ರೆ ಕೈಗೊಳ್ಳೋಕೆ ನಿರ್ಧರಿಸ್ತಾನೆ. ಅಂದ್ರೆ ರಾಜಕೀಯ ವ್ಯವಸ್ಥೆ ಮರುಸ್ಥಾಪನೆ ಆದರೂ ಕೂಡ ಆ ನೈತಿಕ ಉದ್ವಿಗ್ನತೆ ಹಾಗೆ ಉಳಿಯುತ್ತೆ. ಆ ಕಥೆ ಇಲ್ಲಿಗೆ ಮುಗಿಯುತ್ತೆ. ಈಗ ಈ ಸಂಪೂರ್ಣ ನಾಟಕದ ತಾತ್ಪರ್ಯನ ಪರೀಕ್ಷಾ ದೃಷ್ಟಿಯಿಂದ ಕ್ರೋಢೀಕರಿಸೋಣ. ಕನ್ಕ್ಲೂಷನ್. ರಿಚರ್ಡ್ ದ ಸೆಕೆಂಡ್ ಕೇವಲ ಒಂದು ರಾಜಕೀಯ ಕಥೆಯಲ್ಲ. ಇದು ರಾಜಕೀಯ, ಕಾವ್ಯ ಮತ್ತೆ ಮಾನಸಿಕ ಒಳನೋಟಗಳ ಅದ್ಭುತ ಸಮ್ಮೇಳನ. ಹೌದು, ದೈವಿಕ ಹಕ್ಕನ್ನ ನಂಬಿದ್ರೂ ಕೂಡ ನ್ಯಾಯಯುತವಾಗಿ ಆಳಲು ವಿಫಲನಾದ ರಾಜನೊಬ್ಬನ ಪತನದ ಕಥೆ ಇದು. ಕೇವಲ ಹುಟ್ಟಿನಿಂದ ಅಧಿಕಾರ ಬರೋದಿಲ್ಲ, ಅದಕ್ಕೆ ಬುದ್ಧಿವಂತಿಕೆ ಮತ್ತೆ ಪ್ರಾಯೋಗಿಕ ನಾಯಕತ್ವ ಬೇಕು ಅಂತ ಬೋಲಿಂಗ್ಬ್ರೋಕ್ನ ಪಾತ್ರ ಸಾಬೀತುಪಡಿಸುತ್ತೆ. ಖಂಡಿತ. ಈ ಆಳವಾದ ಅಧ್ಯಯನ ನಿಮ್ಗೆ ಪರೀಕ್ಷಾ ದೃಷ್ಟಿಯಿಂದ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀವಿ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿದಿರಿ. ಮುಂದಿನ ಬಾರಿ ಮತ್ತೊಂದು ಅದ್ಭುತ ವಿಷಯದೊಂದಿಗೆ ಭೇಟಿಯಾಗೋಣ. ಎಲ್ರಿಗೂ ಧನ್ಯವಾದಗಳು. Hey Karnataka viewers, if you find this explanation helpful, kindly subscribe to this YouTube channel for more English literature and literary theory lectures. Jai RCB.